ಮಧ್ಯ ಕರ್ನಾಟಕದ ಐತಿಹಾಸಿಕ ಪಟ್ಟಣದ ತಿಪ್ಪೇರುದ್ರಸ್ವಾಮಿ ದೇವಾಲಯಕ್ಕೆ ಭಕ್ತರು ತಮ್ಮ ಮನೆಯನ್ನು ದಾನ ನೀಡಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ವಾಸವಾಗಿರುವ ಮೂಲತಃ ನಾಯಕನಹಟ್ಟಿಯ ಆರ್ ನಾಗರಾಜ್ ಪಟ್ಟಣದ ಹೊರಮಠ ಆವರಣದ ಬಳಿಯ ಲೇಔಟ್ನಲ್ಲಿ ಸುಮಾರು 20 ವರ್ಷಗಳ ಹಿಂದೆ 30x50 ಅಳತೆಯ ನಿವೇಶನ ಖರೀದಿಸಿ ಮನೆಯನ್ನು ನಿರ್ಮಿಸಿದ್ದರು. ಪ್ರತಿ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ಆಗಮಿಸುತ್ತಿದ್ದ ತಮ್ಮ ಮನೆಯಲ್ಲಿಯೇ ದಾಸೋಹ ಒದಗಿಸುತ್ತಿದ್ದರು. ಇತ್ತೀಚಿನ ವರ್ಷಗಳಿಂದ ನಾಗರಾಜ್ ಅವರಿಗೆ ಜಾತ್ರೆಯ ಸಂದರ್ಭದಲ್ಲಿ ದಾಸೋಹ ಸೇವೆ ನೀಡಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ತಮ್ಮ ಮನೆಯನ್ನು ದೇವಾಲಯದ ಹೆಸರಿಗೆ ದಾನ ನೀಡಿ ದಾಖಲೆಗಳನ್ನು ದೇವಾಲಯ ಎಚ್ ಗಂಗಾಧರಪ್ಪ ಅವರಿಗೆ ಹಸ್ತಾಂತರಿಸಿದರು. ಇದೇ ವೇಳೆಯಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿದರು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯಲ್ಲಿ ನಮಸ್ಕರಿಸುತ್ತಾ ಈ ದಿನ ನಮ್ಮ ಬೆಂಗಳೂರು ವಿದ್ಯಾನಗರವಾಸಿಯಾದ ನಾಗರಾಜ್ ಆರ್ ಇವರು ದೇವಸ್ಥಾನಕ್ಕೆ ಈ ನಾಯಕನಹಟ್ಟಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಹೊರಮಠದ ಹತ್ತಿರ ಇರುವ ಈ ನಮ್ಮ ನಿವೇಶನವನ್ನು 30x50 ಅಳತೆಯ ಮನೆಯನ್ನು ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಉಪಯೋಗಿಸೋಣಕ್ಕೆ ಅವರ ಮನಸ್ಸೇಚ್ಛೆಯಿಂದ ದಾನ ರೂಪದಲ್ಲಿ ಕೊಟ್ಟು ಸಬ್ ರಿಜಿಸ್ಟ್ರಿ ಆಫೀಸಲ್ಲಿ ಇದರಂತೆ ನೋಂದಣಿ ಮಾಡಿ ಸಹ ಕೊಟ್ಟಿರ್ತಾರೆ. ಅವರಿಗೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯು ಅವರಿಗೆ ಮತ್ತು ಅವರ ಸ್ನೇಹಿತರಿಗೆ ಬಂಧು ಬಳಗದ ಎಲ್ಲರಿಗೂ ಸಹ ಆರೋಗ್ಯ ಐಶ್ವರ್ಯ ಅನುಗ್ರಹ ಇರಲಿ ಅಂತೇಳಿ ದೇವರಲ್ಲಿ ಬೇಡಿಕೊಂಡು ಅವರಿಗೆ ಒಳ್ಳೆಯದಾಗಲಿ ಅಂತ ಅವರು ಮುಂದೆ ಜೀವನದಲ್ಲಿ ಯಶಸ್ಸು ಗಳಿಸಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾರೆ.